ನಮಸ್ಕಾರ. ರಿಯಲ್ ಹೀರೋಸ್ನ ಈ ವಿಶೇಷ ಸೆಷನ್ಗೆ ನಿಮಗೆಲ್ಲ ಸ್ವಾಗತ. ಯೋಧರ ನಾಡು ಕೊಡಗು. ಈ ಕೊಡಗಿನ ಗಂಡೆದೆಯ ವೀರ ಸೇನಾನಿ ನಮ್ಮ ಎಚ್.ಎನ್. ಮಹೇಶ್. ತಲೆಗೆ ಬಿದ್ದಂತ ಗುಂಡು ಕಿವಿಯನ್ನ ಸೀಳಿದ್ರೂ ಕೂಡ ಮುಖ 50 ಹೊಲಿಗೆ ಹಾಕ್ತಾರೆ. ಆದಾಗ್ಯೂ ಕೂಡ ಭಾರತದ झंडाವನ್ನ ಎತ್ತಿದಂತ ಎಚ್.ಎನ್. ಮಹೇಶ್ ಅವರನ್ನ ಇವತ್ತು ನಾವು ರಿಯಲ್ ಹೀರೋಸ್ ಆಗಿ ನೋಡ್ತಾ ಇದ್ದೀವಿ. ಸಣ್ಣ ವಯಸ್ಸಿನಲ್ಲಿ ಶೌರ್ಯ ಪ್ರಶಸ್ತಿಯನ್ನ ಪಡೆದಂತ ಎಚ್.ಎನ್. ಮಹೇಶ್ ಅವರನ್ನ ನಾವು ಮಾತಾಡ್ಸೋಣ. ಎಚ್.ಎನ್. ಮಹೇಶ್ ಅವರೇ, ಜೈ ಹಿಂದ್. ಜೈ ಹಿಂದ್ ಸರ್. ನಮಸ್ಕಾರ. ಕಾರ್ಯಕ್ರಮಕ್ಕೆ ಸ್ವಾಗತ. ತಮ್ಮ ಸೇನೆಗೆ ಸೇರ್ಬೇಕು ಅನ್ನುವಂತ ಆ ದಿನಗಳು ಹೇಗಿತ್ತು? ತಮ್ಮ ಆರಂಭ ಹೇಗಿತ್ತು? ಸರ್, ನಾನು ಮೂಲತಃ ಕೊಡಗಿನ ವಿರಾಜಪೇಟೆ ತಾಲೂಕಿನ ಪೊನ್ನಂಪೇಟೆಯಲ್ಲಿ ಬಡ ಕುಟುಂಬದಲ್ಲೇ ಬೆಳೆದು ಬಂದವರು ನಾವು. ಸಣ್ಣ ವಯಸ್ಸಲ್ಲಿ ಯಾವುದೇ ಗುರಿ ಇಲ್ಲದಂತೆ ಓದ್ಕೊಂಡಿದ್ದವರು ಸಣ್ಣ ಪುಟ್ಟರಾಗಿ. ಅದು ಎಲ್ಲರಿಗೂ ಕೂಡ ಅವ್ರ ಲೈಫಲ್ಲಿ ಒಂದು ಚೇಂಜಿಂಗ್ ಪಾಯಿಂಟ್ ಇದ್ದೇ ಇರುತ್ತೆ. ಸರ್, ನನಗೆ ಡಿಗ್ರಿಗೆ ನಾನು PUC ಟೈಮಲ್ಲಿ ನಮ್ಮದೊಂದು ಲೈಬ್ರರಿ ಇತ್ತು. ಲೈಬ್ರರಿ ಬಂದಾಗ ನಮ್ಮ ಫ್ರೀಡಮ್ ಫೈಟರ್ಸ್ ಫೋಟೋಸ್ ಎಲ್ಲ ಇತ್ತು. ಬಟ್ ನಮಗೆ ಎಜುಕೇಶನ್ ನಮ್ಗೆ ಫ್ರೀಡಮ್ ಫೈಟರ್ಸ್ ಇದೇ ಹೊರತು ವಾರಲ್ಲಿ ಗೆದ್ದಂತ ಯಾವ್ದಂತ ಸೋಲ್ಜರ್ಸ್ ಬಗ್ಗೆ ನಮಗೆ ಟೀಚಿಂಗ್ ಇರಲ್ಲ. ಅಲ್ಲಿ ವಿಕ್ರಮ್ ಬಾತ್ರಾ, ಮನೋಜ್ ಪಾಂಡೆ, ಸೌರಭ್ ಕಲ್ಯಾರ್ ಫೋಟೋಸ್ ಎಲ್ಲ ಇತ್ತು. ಆಗ ನಮ್ಮ ಲೈಬ್ರರಿ ಇನ್ಚಾರ್ಜ್ ಶ್ರೀನಿವಾಸ್ ಅಂತ ಇದ್ರು. ಅವ್ರನ್ನ ಕೇಳಿದೆ, ಸರ್ ಇವ್ರು ಯಾರು ಅಂತ. ಯಾಕಂದ್ರೆ ನಾವು ಲೈಬ್ರರಿ ವರ್ಕಿಂಗ್ ಕೆಲಸದ ಮೇಲೆ ಹೋಗ್ತಿದ್ವಿ. ಅವ್ರು ಇವ್ರು ನಮ್ಮ ಈಗ ಪ್ರೆಸೆಂಟ್ ನಾವೇನು ಸುಖವಾಗಿದ್ದೀವಿ ಅದಕ್ಕೆಲ್ಲ ಇವರ ಪ್ರಾಣ ತ್ಯಾಗನೇ ಕಾರಣಪ್ಪ. ನಾನು ಕೇಳಿದೆ, ಸರ್ ನಮಗೆ ಭಗತ್ ಸಿಂಗ್ ಅವ್ರ ಬಗ್ಗೆ ಗೊತ್ತು, ಇವ್ರ ಬಗ್ಗೆ ಗೊತ್ತಿಲ್ಲ ಅಂದಾಗ ಹೇಳು, ದೇವ್ರ ಬಗ್ಗೆ ಯಾರು ಗೊತ್ತಾಗಲ್ಲಪ್ಪ, ನಾವು ಕಣ್ಣಿಗೆ ಕಾಣೋ ದೇವ್ರುಗಳು ಇವರು, ಅವರ ಪ್ರಾಣ ತ್ಯಾಗನ ಕೊಟ್ಟು ನಮ್ಮ ಇವತ್ತು ನಾರ್ಮಲ್ ಆಗಿರಕ್ಕೆ ಬಿಟ್ಟಿದ್ದಾರೆ ಅಂತ. ಅವಾಗ ಅನ್ಕೊಂಡೆ ಎಲ್ಲರ ಜೀವನದಲ್ಲಿ ಹುಟ್ಟು ಸಾವು ನಾರ್ಮಲ್ ರೊಟೇಷನ್ ವರ್ಕ್. ಬಟ್ ನಮ್ಮ ಸಾವು ಕೂಡ ಮುಂದಿನ ಪೀಳಿಗೆಗೆ ಒಂದು ಅಂತ ಹೇಳ್ತೀವಿ ಮಾರ್ಗದರ್ಶನವಾಗಿರ್ಬೇಕು ಅಂತ ತೋರಿಸ್ಕೊಟ್ಟರು ಅವರು. ಸೊ ನಾನು ಅದೇ ಫೀಲ್ಡಲ್ಲಿ ಹೋಗ್ಬೇಕು ಅಂತ ಸೈನ್ಯಕ್ಕೆ ಸೇರ್ಬೇಕು ಅಂತ ತುಂಬಾ ಆಸೆ ಪಟ್ಟೆ ಸರ್ ನಾನು. ನಿಮಗೆ ಸ್ಫೂರ್ತಿ ಅಂತ ಹೇಳಿ ಆದ್ರೆ ಯಾರು? ಸರ್, ಸೌರಭ್ ಕಲ್ಯಾ. ಓಕೆ ಮಹೇಶ್ ಅವರೇ, ಅವತ್ತು 2019 ಶೋಪಿಯಾನದಲ್ಲಿ ಮಿಲಿಟೆಂಟ್ ಆಪರೇಷನ್ ಆಗುತ್ತೆ ಅನ್ನುವಂತ ಒಂದು ಆದೇಶ ಬರುತ್ತೆ. ಆ ಸಂದರ್ಭವನ್ನು ಹೇಗೆ ವಿವರಿಸ್ತೀರಿ ತಾವು? ಸರ್, ನಾನು ಇಂಡಿಯನ್ ಆರ್ಮಿಲಿ ಮೆಡ್ರಾಸ್ ಇಂಜಿನಿಯರ್ ಗ್ರೂಪ್ ಅಂತಿದೆ, ಸರಿ, ಅದರ ಒಂದು ಅಂಗದಂತ 10 ಇಂಜಿನಿಯರ್ ರೆಜಿಮೆಂಟ್ ಅಲ್ಲಿ ನಾನು ಅವಾಗ ಡ್ಯೂಟಿ ಮಾಡ್ತಾ ಇದ್ದೆ. ಅವಾಗ ನನಗೆ ಪೂಂಚ್ ಸೆಕ್ಟರ್ ಅಲ್ಲಿ ಪಾಕಿಸ್ತಾನ ಮತ್ತು ನಮ್ಮ ಇಂಡಿಯಾದ ಬಾರ್ಡರ್ ನಲ್ಲಿ ಇದು ಮೈನ್ ಲೇಯಿಂಗ್ ನೆಲ ಬಾಂಬ್ಗಳನ್ನ ಇಡೋದು ಮತ್ತು ತೆಗೆಯುವಂತ ಡ್ಯೂಟಿ ಮಾಡ್ತಾ ಇದ್ದೆ. ಅವಾಗ ನನಗೊಂದು ಆಪರ್ಚುನಿಟಿ ಸಿಕ್ತು 44 ರಾಷ್ಟ್ರೀಯ ರೈಫಲ್ ನಲ್ಲಿ ಡ್ಯೂಟಿ ಮಾಡೋದಕ್ಕೆ. ಸೊ ಡ್ಯೂಟಿಗೆ ಹೋದೆ. ಅಲ್ಲಿ ಹೋದ್ಮೇಲೆ ಟೀಮ್ ಸೆಲೆಕ್ಷನ್ ಆಯಿತು, ಸ್ನೈಪರ್ ಫೈರಿಂಗ್ ಎಲ್ಲ ಕೋರ್ಸ್ ಮಾಡಿದೆ. ನೆಕ್ಸ್ಟ್ ಅಲ್ಲಿ ಆಪರೇಷನ್ ಟೀಮ್ ಅಂತ ಇದೆ, ಕಂಬಾಟ್ ಆಕ್ಷನ್ ಟೀಮ್ ಅಂದ್ರೆ ಕ್ಯಾಟ್ ಅಂತ, ಶಾರ್ಟ್ ಕ್ಯಾಟ್ ಅಂತ ಕರೀತಾರೆ, ಆ ಟೀಮ್ ಜಾಯ್ನ್ ಇದೆ ಸರ್. ಅಲ್ಲಿ ಪ್ರತಿದಿನ ನೋಡ್ತಿರ್ಬೋದು ಆಪರೇಷನ್ಸ್ ನಡೀತಿರುತ್ತೆ, ಎನ್ಕೌಂಟರ್ಸ್ ನಡೀತಿರುತ್ತೆ. ಬಟ್ ಅಲ್ಲೋದ ತಕ್ಷಣ ಸರ್ ನನಗೊಂದು ಅನ್ಕೊಂಡೆ, ನನ್ನ ಜೀವನದ ಒಂದು ಗುರಿ ತಲುಪೋ ಒಂದು ಏನ್ ಅನ್ಕೊಂಡಿದ್ದೆ ಅದನ್ನೆಲ್ಲ ಅಚೀವ್ ಮಾಡಬೇಕು ಅಂತ ಅನ್ಸಲ್ ಬಂತು ನನಗೆ. ಅದೇ ಸರ್, ಪ್ರತಿಯೊಂದು ನಾವು ಆಪರೇಷನ್ ಕೂಡ ಸಕ್ಸಸ್ಫುಲ್ ಆಗೋಲ್ಲ ಸರ್. ಗ್ರೌಂಡ್ ಅವ್ರು ಬೇಕು, ಪ್ರತಿಯೊಂದು ಎಲ್ಲ ತಿಳಿದ ಮೇಲೆ ಒಂದು ಸಕ್ಸಸ್ಫುಲ್ ಆಪರೇಷನ್ ಮಾಡೋಕೆ ಸಾಧ್ಯ. ಅದೇ ರೀತಿ ಸರ್ ನಮ್ಗೆ ಆಪರೇಷನ್ ಕಿಲ್ಲೋರ್ ಅಂತ, ಕಿಲ್ಲೋರ್ದಲ್ಲಿ ನಮಗೆ 11 ಟೆರರಿಸ್ಟ್ಗಳ ಇನ್ಫಾರ್ಮೇಶನ್ ಬರುತ್ತೆ. 34 RR ಮತ್ತು 44 RR ಏನೊಂದು ಬಾರ್ಡರ್ ಏರಿಯಾ, ಅಲ್ಲಿ ಅವ್ರದ್ದು ಮೂವ್ಮೆಂಟ್ ಜಾಸ್ತಿ ಆಗ್ತಿರುತ್ತೆ. ನಮಗೆ ಸರ್ 29th ಇನ್ಫಾರ್ಮೇಶನ್ ಬರುತ್ತೆ, ಇದು ಒಬ್ಬ ಡಾಕ್ಟರ್ ಮನೆಯಲ್ಲಿ, ಅದು ಆಕ್ಚುಲಿ ಮದುವೆ ಅಕ್ಕಪಕ್ಕ ಒಂದು ಮನೆ, ಅಲ್ಲಿ ನಮಗೆ 11 ಟೆರರಿಸ್ಟ್ ಅವ್ರ ಇನ್ಫಾರ್ಮೇಶನ್ ಬರುತ್ತೆ ಸರ್ ನಿಮಗೆ. ಆಗ ನಮಗೆ ಸರ್ ಡೇ ಟೈಮಲ್ಲಿ ಆಪರೇಷನ್ ಲಾಂಚ್ ಮಾಡೋದು ಯಾವ್ದು ಸಕ್ಸಸ್ಫುಲ್ ಆಗಲ್ಲ. ಯಾಕಂದ್ರೆ ನಮಗೆ ಇನ್ಫಾರ್ಮರ್ ಒಬ್ಬ ಆದ್ರೆ ಟೆರರಿಸ್ಟ್ಗೆ ಆ ಊರಲ್ಲಿ ಸುಮಾರು ಇನ್ಫಾರ್ಮರ್ಸ್ ಇರ್ತಾರೆ. ಸೊ ನಾವು ಪ್ಲಾನ್ ಮಾಡಿದ್ವಿ ಸರ್, ಒಂದು ಸಿವಿಲ್ ಗಾಡಿ ತಗೊಂಡ್ಬಂದ್ವಿ, ಅದ್ಮೇಲೆ ಅಲ್ಲಿಗೆ ಇಟ್ಟು ಆಪಲ್ ಬಾಕ್ಸ್ ನ ಇಟ್ಟು. ಬಟ್ ಪೀಪಲ್ ಗೊತ್ತಾಗಬೇಕಿದ್ದು ಏನು ಫ್ರೂಟ್ಸ್ ನ ಮೂವ್ಮೆಂಟ್ ಮಾಡ್ತಿದ್ದಾರೆ ಅಂತ. ಸೊ ನಮ್ದು 2 ಟೀಮ್ ನ ಏನ್ ಮಾಡಿದ್ವಿ, ಗಾಡಿಯಲ್ಲಿ ಕೂರ್ಸ್ಕೊಂಡು ಹೋದ್ವಿ. ಹೋಗಿ ಆ ಮನೆನ ನಾವು ಓ ಶೇಪ್ ಅಲ್ಲಿ ಸ್ಕ್ವಾಡನ್ ಮಾಡಿದ್ವಿ ಸರ್. ಸ್ಕ್ವಾಡನ್ ಮಾಡಿದ್ಮೇಲೆ ಸರ್ ಅದಾಗಿ ಆಪರೇಷನ್ ಲಾಂಚ್ ಆಯಿತು. ಎಲ್ಲ ಅಲ್ಲಿರುವಂತ ನಮ್ಮ ಉದ್ದೇಶ ಸರ್, ಆ ಟೆರರಿಸ್ಟ್ ನ ಕೊಲ್ಲಬೇಕೆ ಹೊರತು ನಾರ್ಮಲ್ ಪೀಪಲ್ಗೆ ನಮ್ಮಿಂದ ಯಾವುದೇ ರೀತಿ ತೊಂದರೆ ಆಗಬಾರ್ದು. ನಾವು ಸರ್ ಅಲ್ಲಿದ್ದಂತ ಒಂದು 10 ಮನೆ ಇರುವಂತ ಎಲ್ಲ ಜನರನ್ನ ಕರೆಸಿ ನಾವು ಒಂದು ಸೇಫ್ ಪ್ಲೇಸ್ ಅಲ್ಲಿ ಕೂರಿಸಿ ಅವ್ರಿಗೆ ಇನ್ಫಾರ್ಮೇಶನ್ ಕೇಳಿದ್ವಿ. ಇಲ್ಲಿ ಯಾರು ಟೆರರಿಸ್ಟ್ ಬಂದ್ರ, ಹೇಗೆ ಅವ್ರು ಯಾರು ಏನು ಇನ್ಫಾರ್ಮೇಶನ್ ಕೊಡ್ಲಿಲ್ಲ ಸರ್ ನಮಗೆ. ಸೊ ಹಾಗೆ ಒಂದೊಂದು ಕಡೆಯಿಂದ ಮನೆ ನಾವು ಹೇಗೆ ಸರ್ಚಿಂಗ್ ಮಾಡ್ಕೊಂಡ್ ಬಂದ್ವಿ. ನೈಟ್ ಸರ್ ಆಲ್ಮೋಸ್ಟ್ 7 o'clock ಆಗಿತ್ತು. ಆಗ ನಮ್ದು ಟೀಮ್ ಕಮಾಂಡರ್ ಹೇಳಿದ್ರು, हो सकता है गलत इन्फॉर्मेशन है, तಪ್ಪು ಇನ್ಫಾರ್ಮೇಶನ್ ಇರಬಹುದು. ಲಾಸ್ಟ್ ಬಿಲ್ಡಿಂಗ್ ಇದನ್ನ ಸರ್ಚ್ ಮಾಡಿ ಟೀಮ್ ವಾಪಸ್ ಸೇಫ್ಟಿಯಾಗಿ ಕ್ಯಾಂಪಸ್ ಹೋಗೋಣ ಪ್ಲಾನ್ ಮಾಡಿದ್ವಿ ಸರ್. ಏನು ಲಾಸ್ಟ್ ಬಿಲ್ಡಿಂಗ್ ಬಂದ್ವಿ. ಬಿಲ್ಡಿಂಗ್ ಬಂದಾಗ ಸರ್ ಇನ್ಸೈಡ್ ಇಂದ ಒಂದು ಸಿಂಗಲ್ ಶಾಟ್ ಫೈರ್ ಆಯಿತು ಸರ್. ಆಗ ನನ್ನ ಒಬ್ಬ ಬಡ್ಡಿ ಇದೆ ಆಪರೇಷನ್ ಬಡ್ಡಿ ಪೇರ್ಸ್ ಇರುತ್ತೆ, ಕುಲ್ದೀಪ್ ಅಂತ ರಾಜಸ್ಥಾನದವನು. ಅವ್ನು ಹೇಳ್ದ ಫೈರ್ ಮಾಡ್ಲಿಕ್ಕೆ ಹೋಗ್ಬೇಡ. ಏನಕ್ಕಂದ್ರೆ ಸರ್, ಯಾವ ಪ್ಲೇಸ್ ಅಲ್ಲಿ ನಮಗೆ ನೈಟ್ ಅಲ್ಲಿ ಕ್ಲಿಯರ್ ವಿಸಿಬಿಲಿಟಿ ಇಲ್ಲ, ನಾವು ಒಂದು ಸಿಂಗಲ್ ಶಾಟ್ ಫೈರ್ ಮಾಡ್ತೀವಿ. ಏನಕ್ಕಂದ್ರೆ ಟೆರರಿಸ್ಟ್ ಗೆ ನಾವು ಮಿಸ್ಗೈಡ್ ಮಾಡೋದಕ್ಕೆ.
ಈಗ ನಾವು ಸಿಂಗಲ್ ಶಾಟ್ ಫೈರ್ ಮಾಡಿದಾಗ ಕೌಂಟರ್ ಫೈರ್ ಬಂದ್ರೆ ನಮ್ಗೆ ಗೊತ್ತಾಗುತ್ತೆ ಟೆರರಿಸ್ಟ್ ಇದಾರೆ ಅಂತ. ಸೊ ನಾವು ಅನ್ಕೊಂಡಿ ಸರ್ ನಮ್ಮವರೇ ಸಸ್ಪೆಕ್ಟ್ ಫೈರ್ ಮಾಡಿರ್ತಾರೆ ಅಂದ್ಬಿಟ್ಟು. ಯಾಕೆ ಸರ್ ಈಗ ಆಲ್ಮೋಸ್ಟ್ ಇಂಡಿಯನ್ ಆರ್ಮಿಲಿ ಆಲ್ಮೋಸ್ಟ್ ವೆಪನ್ ಅಪ್ಗ್ರೇಡ್ ಆಗ್ತಿದೆ, ಎಲ್ಲ ವೆಪನ್ ನೈಟ್ ಸೆಟ್ ಫಿಟ್ಟಿಂಗ್ ಇತ್ತು ಆ ಟೈಮಲ್ಲಿ. ಸೊ ಸಿಂಗಲ್ ಶೂಟ್ ಫೈರ್ ಆದ 5 ಮಿನಿಟ್ಸ್ ಒಳಗೆ 3 ಟೆರರಿಸ್ಟ್ ಬಿಲ್ಡಿಂಗ್ ಇಂದ ಹೊರಗಡೆ ಬಂದರು. ಹೊರಗಡೆ ಬಂದಾಗ ಸರ್ ಅಬ್ಸರ್ವ್ ಮಾಡಿದ್ವಿ ಸರ್. ಇನ್ನೊಂದು ನಾವು ಆಪರೇಷನ್ ಲಾಂಚ್ ಮಾಡೋಕೆ ಗೊತ್ತಿರುತ್ತೆ ಹೊರಗಡೆ ನಮ್ಮವ್ರು ಯಾರೆಲ್ಲ ಕೂತಿರ್ತಾರೆ, ಎಲ್ಲೆಲ್ಲಿ ಡಿಸ್ಟ್ರಿಬ್ಯೂಟ್ ಆಗಿರ್ತಾರೆ ನಮ್ಮವ್ರದ್ದು ಗೊತ್ತಿರುತ್ತೆ. ಸೊ ಹೊರಗಡೆ ಬಂದಾಗ ಕನ್ಫರ್ಮ್ ಆಯ್ತು ಟೆರರಿಸ್ಟ್ ಅಂತ. ಫೈರಿಂಗ್ ಓಪನ್ ಮಾಡಿದ್ವಿ, ಅವ್ರು ನಮ್ಮ ಕಡೆ ಫೈರ್ ಓಪನ್ ಮಾಡಿದ್ರು. ಅದರಲ್ಲಿ ಲಷ್ಕರ್ ತೋದ ಟಾಪ್ ಕಮಾಂಡರ್ ಉಮರ್ ಮಲಿಕ್ ಅಂತ, ಅವನಿಗೆ ಬುಲೆಟ್ ಕುತ್ತಿಗೆ ಬಗ್ಗೆ ಬೀಳ್ತು, ಮತ್ತೆ ಇನ್ನೊಬ್ಬನಿಗೆ ಸೊಂಟದ ಬ್ಯಾಗ್ ಬಿತ್ತು. ಬಾಕಿ ಇನ್ನೊಬ್ಬ ಟೆರರಿಸ್ಟ್ ಒಳಗಡೆ ಓಡೋದ. ನಾನು ಹೋದೆ ಸರ್, ಮತ್ತೆ ಅವನ ವೆಪನ್ ತಗೊಂಡು ಅವನಿಗೆ ಶೂಟ್ ಮಾಡಿ ಅವ್ನ ಬಾಡಿ ವೆಪನ್ ನನ್ನ ಪಕ್ಕ ಇಟ್ಕೊಂಡೆ ಸರ್. ನೈಟ್ ಫುಲ್ಲು ಅವ್ರಿಗೆ ನಾವು ಪುನಃ ಹೇಳಿದ್ವಿ ಸರೆಂಡರ್ ಆಗಿ, ನಮ್ಮಿಂದ ನಿಮ್ಗೆ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ. ಸತ್ತರು ಬಾಕಿಯವರು ನಿಮ್ಗೆ ನಾವು ಹೇಳ್ತೀವಿ ಸರೆಂಡರ್ ಮಾಡ್ಕೊಳ್ತೀವಿ, ಬಟ್ ಅವರು ಸರೆಂಡರ್ ಆಗೋ ಮಾತೇ ಇಲ್ಲ ಸರ್. ಪುನಃ ಅರ್ಲಿ ಮಾರ್ನಿಂಗ್ ಆಪರೇಷನ್ ಸ್ಟಾರ್ಟ್ ಮಾಡಿದ್ವಿ. ಫೈರಿಂಗ್ ಅಲ್ಲಿ ಆಲ್ಮೋಸ್ಟ್ 6 ಜನ ಕಿಲ್ ಮಾಡಿದ್ವಿ ಸರ್. ಅದರಲ್ಲಿ 2 ಮೆಂಬರ್ಸ್ನ ನಾನು ಆಪರೇಷನ್ ಕಿಲ್ ಮಾಡಿದೆ. ಮತ್ತೆ ಇನ್ನೊಂದು ಬೇರೆ ಬೇರೆ ಆಪರೇಷನ್ ಕೂಡ 2 ಮೆಂಬರ್, ಟೋಟಲ್ ನಾನು 4 ಮೆಂಬರ್ಸ್ನ ಕಿಲ್ ಮಾಡಿದೆ, ಎಲ್ಲ ಟಾಪ್ ಕಮಾಂಡರ್ಸ್. ಅದಕ್ಕೆ ಸರ್ ನನಗೆ 2019 ಶೌರ್ಯ ಚಕ್ರ ಅವಾರ್ಡ್ ಅದು ಬಂತು, ವೇರ್ ಮಾಡ್ಕೊಂಡೆ.